ರಾಗಿ ಮುದ್ದೆ, ಬದನೆಕಾಯಿ, ಅವರೆಕಾಳು, ಕರ್ಮೀನು ಹಾಕಿ ಕರ್ಮೀನು ಹುಳಿ ಮಾಡಿವ್ರಿ ಸಾಂಬಾರು. ಅದು ಭಾರಿ ಫೈನಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಉಣ್ಣಿ, ಒಳ್ಳೆಯದು. ನೆಗಡಿ ಕೆಮ್ಮು ಒಳ್ಳೆಯದು. ಶಾಂತಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಕರ್ಮೀನ್ ಸಾರಿಗೆ ಈ ಥರ ದುಂಡು ಕಕ್ಕಿ ಹುರಿಬಿಟ್ಟು ಕೆಂಪಾಳ ಪುಡಿ ಮಾಡಿ ಅದಕ್ಕೆ ಸಾರು ಆದಮೇಲೆ ಉದುರಿಸ್ಬೇಕು. ಅದನ್ನು ಕೆಂಪಾಗಂಗೆ ದುಂಡಕ್ಕೆ ಹುರ್ಕೊಳ್ಳಿ. ಅಕ್ಕಿನ ಹಿಂಗೆ ಬಣ್ಣ ಬರಬೇಕು, ಹಿಂಗೆ ಕೆಂಪಗೆ ಅಕ್ಕಿ. ಅವರೆಕಾಳು ದುಂಡಕ್ಕೆ ಕೆಂಪು ಹುರ್ಕೋಬೇಕು. ಹಿಂಗೆ ಅವರೆಕಾಳು ಈ ಥರ ದುಂಡು ಕುರ್ಕೋಬೇಕು. ಅವರೆಕಾಳು ಬರಬೇಕು. ಅವರೆಕಾಳು ದುಂಡು ಕುರ್ಕೋಬೇಕು. ಈ ಥರ ಪಾತ್ರೆಗೆ ನಿಮ್ಮ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀವು ಎಷ್ಟು ಸಾರು ಮಾಡ್ತೀರಾ ಅಷ್ಟಕ್ಕೆ ಕುದಿಯೋ ನೀರಿಗೆ ಈ ಅವರೆಕಾಳು ತೊಳೆದು ಹಾಕಿ ಹುರ್ತಿರಲ್ವಾ, ಒಂದು 2 ಸ್ಪೂನಷ್ಟು ಅಕ್ಕಿ ಹುರ್ಕೊಂಡಿದ್ದೀನಿ. ಅದನ್ನು ಸಾರೆಲ್ಲ ಆದಮೇಲೆ ಮೇಲೆ ಉದುರಿಸ್ಬೇಕು. ಪುಡಿ ಮಾಡಿಕೊಂಡು ಉದುರಿಸೋದು. ಇನ್ನೊಂದು ಥರ ಈ ಥರ ದುಂಡು ಕೆಂಪಾಳ ಹುರಿದ್ಬಿಟ್ಟು ಈ ಥರ ಪುಡಿ ಮಾಡಿಕೊಂಡು ಅಡುಗೆ ಸಾರೆಲ್ಲ ಬೆಂದಮೇಲೆ ಸ್ವಲ್ಪ ಉದುರಿಸ್ಬೇಕು. ಒಂದು 2 ಸ್ಪೂನಷ್ಟು ಉದುರಿಸ್ಬೇಕು. ನೋಡಿ ಈ ಥರ ಬೇಯಬೇಕು. ಅವರೆಕಾಳು ಚೆಂದಾಗಿ ಈ ಥರ ಬೇಯಬೇಕು. ಈ ಕುದಿಯ ಚೆನ್ನಾಗಿ ಬೆಂದಮೇಲೆ ಬದನೆಕಾಯಿ ಹಾಕಿ ಬೇಯಕ್ಕೆಯ ಈರುಳ್ಳಿ ಹಾಕಿ, ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಉದುರಿಸಿ. ತರಕಾರಿ ಎಲ್ಲ ಬೆಂದಾದ್ಮೇಲೆ ಸ್ವಲ್ಪ ಕಾಯಿ ತುರಿ ಉದುರಿಸಿ. ಸಾಂಬಾರು ಪುಡಿ ಈ ಕಲಸಿ 1-2 ಸ್ಪೂನ್ ನಿಮ್ಮ ಮನೆಗಳಿಗೆ ಎಷ್ಟು ಬೇಕು ಅಷ್ಟು ಸಾಂಬಾರು ಪುಡಿ ಹಾಕಿ ಕಲಸಿ 2 ಸ್ಪೂನ್ ಪುಡಿನ ನೀರಲ್ಲಿ ಕಲಿಸ್ಬಿಟ್ಟು ಬಿಡಿ. ಈ ಥರ ಕರ್ಮೀನು ಈ ಥರ ಕೆಂಪಾಳ ಹುರ್ಕೊಳ್ಳಿ.
ನೋಡಿ ಈ ಥರ ಹುರಿಬೇಕು. ಕರ್ಮೀನ ಸಾರಿಗೆ ಹುಳಿನೇ ಮುಂದೆ ಆಗಿರಬೇಕು, ಹುಣಸೆಹಣ್ಣೆ ಮುಂದೆ ಆಗಿರಬೇಕು. ಕಿವುಚಿ ಹುಣಸೆಹಣ್ಣು ಎಲ್ಲ ಬೆಂದಮೇಲೆ ಬುಡಿ. ಕರ್ಮೀನ ಸಾರಿಗೆ ಹುಳಿನೇ ಮುಂದೆ ಆಗಿ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ಹುರ್ಕೊಂಬಿಟ್ಟು ಈ ಥರ ಎಲ್ಲ ಹಿಂಗೆ ತಲೆನೆಲ್ಲ ಎಲ್ಲ ಗಲೀಜ ತೆಗ್ದು ಹಾಕಬೇಕು. ನೋಡಿ ಈ ಥರ ತಕ್ಕೋಬೇಕು. ಈ ಥರ ಇನ್ನೊಳಗೆ ನಾವು ಉಜ್ಜಿಬಿಟ್ಟು ಈ ಥರ ಕಳುಗಳೆಲ್ಲ ತೆಗೆವು. ಈ ಥರ ಅದನ್ನು ತಲೆ ತೆಗೆದ್ಬಿಟ್ಟು ಈ ಥರ ಕ್ಲೀನ್ ಮಾಡ್ಕೋಬೇಕು. ನೋಡಿ ಈ ಥರ ತಲೆ ಹಾಕಿದ್ರೆ ಕೈ ಬರ್ತದೆ. ಈ ಥರ ತಲೆ ತೆಗೆದ್ಬಿಟ್ಟು ಈ ಥರ ಕ್ಲೀನಾಗಿ ಈ ಥರ ಇದೆಲ್ಲ ತಕ್ಕೋಬೇಕು. ಈ ಥರ ಕಳ್ಳೊಳಗಿರ್ತದಲ್ಲ ಈ ಥರ ತಕ್ಕೋಬೇಕು. ತಲೆ ಈ ಕೈ ಬರೋದು ತಕ್ಕೋಬೇಕು. ಈ ಥರ ತಲೆಯೆಲ್ಲ ಹುರಿದ್ಬಿಟ್ಟು ತಲೆನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. 1-2-3 ಸತಿ ತೊಳೆದು ಹಾಕಬೇಕು ಸಾಂಬಾರೊಳಗೆ. ಹಾಕಿ ಒಗ್ಗರಣೆ ಹಾಕಿ ಸಾಂಬಾರಿಗೆ ಅಕ್ಕಿ ಪುಡಿ ಒತ್ತಿಸಿ ಅಕ್ಕಿ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡಿ. ಥರ 3-4 ಸತಿ ತೊಳೆದು ಹಾಕಬೇಕು. ಕರ್ಮೀನ ಹಾಕ್ತೀನಿ ಅಂತ ತುರಿದ್ಬಿಟ್ಟಿದ್ದೀನಿ ಅಂತ ಹಂಗೆ ಹಾಕ್ಬಾರ್ದು. 4-5 ಸತಿ ತೊಳಿಬೇಕು. ಈ ಥರ 4-5 ಸತಿ ತೊಳೆದು ಹಾಕಬೇಕು. ಸಾರು ಬೆಂದಾದ್ಮೇಲೆ ಎಲ್ಲ ಇದಾದಮೇಲೆ ತೊಳೆದು 4-5 ಸತಿ ಹಾಕಿ 4-5 ಸತಿ ಚೆನ್ನಾಗಿ ಉಜ್ಜಿ ತೊಳಿಬೇಕು. ತಲೆಯೆಲ್ಲ ಕಿತ್ತಾಕಿ ಕ್ಲೀನಾಗಿ ತೊಳೆದು ಹಾಕಬೇಕು ಕರ್ಮೀನ ಸಾರಿಗೆ. ರಾಗಿ ಮುದ್ದೆ, ಬದನೆಕಾಯಿ, ಅವರೆಕಾಳು, ಕರ್ಮೀನು ಹಾಕಿ ಕರ್ಮೀನು ಹುಳಿ ಮಾಡಿವ್ರಿ ಸಾಂಬಾರು. ಅದು ಭಾರಿ ಫೈನಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಉಣ್ಣಿ, ಒಳ್ಳೆಯದು. ನೆಗಡಿ ಕೆಮ್ಮು ಒಳ್ಳೆಯದು. ಶಾಂತಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ಕರ್ಮೀನು ಸಾರು ಮಾಡಿದ್ದೀವಿ. ರಾಗಿ ಮುದ್ದೆ, ಕರ್ಮೀನು ಹುಳಿ. ಮನೇಲೂ ಮಾರ್ಕೊಂಡು ಊಟ ಮಾಡಿ. ನೆಗಡಿ ಕೆಮ್ಮಿಗೆ ಒಳ್ಳೆಯದು. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.